ಕಲಗಟಿಯ ಜಗತ್ ಪ್ರಸಿದ್ಧ ತೊಟ್ಟಿಲಿಗೆ ಅಲಂಕಾರವನ್ನ ನೀನು ಕೂಡ ಮಾಡ್ತಿದ್ದೀಯ. ಹೌದು, ಎಷ್ಟು ಚಂದ ಇದೆ ನೋಡಿ. ಹೋದ್ಮೇಲೆ ಹೇಗೆ ಜೋಡಿಸ್ಬೇಕು ಅನ್ನೋದಕ್ಕೆ ಏನು ಮಾರ್ಕಿಂಗ್ ಮಾಡಿದ್ದೀರಾ? ಹೇಗೆ ನಂಬರ್ ಹಾಕಿದ್ದೇವೆ. ದುಡ್ಡು ಹಿಡ್ಕೊಂಡು ಹೋದ್ರೆ ಈ ಬಂಗಾರ ಸಿಗ್ಬೋದು, ಕಲಗಡಿ ಕೊಟ್ಟು ಸಿಗೋದು ಕಷ್ಟ. ನಿಜ. ಇದು ಗೊಂಬೆ ಹಲಿಗೆ ಅಂದ್ರೆ ಇದ್ರ ಮೇಲೆ ಗೊಂಬೆಗಳನ್ನು ಬಿಡಿಸಿ- ತೊಟ್ಟಲಲ್ಲಿ 16 ಅಕ್ಕಿ ತೊಟ್ಲ ಮಿಕ್ಸ್ ಮಾಡಿ ಈ ತರ ಅರಗಳನ್ನ ರೆಡಿ ಮಾಡ್ಕೊಂತೀವಿ. ಹೋ, 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 ಹೋ. 24 ಇದೆ. 1 2 3 4 5 6 6 24. ಓಕೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಧಾರವಾಡ ಜಿಲ್ಲೆಯ ಕಲೆಗಳ ತವರೂರು ಅಂತ ಪ್ರಸಿದ್ಧಿಯಾಗಿರ್ತಕ್ಕಂತಹ ಕಲಘಟಗಿ ಶಹರಕ್ಕೆ ಬಂದಿದ್ದೇವೆ. ಹೌದು. ಸೊ ಈ ಕಲಘಟಗಿ ಅಂದ ತಕ್ಷಣ ನಮಗೆ ನೆನಪಾಗೋದು ಪಾರಂಪರಿಕ ವಿಶ್ವ ಪ್ರಸಿದ್ಧ ಬಣ್ಣದ ತೊಟ್ಟಿಲುಗಳನ್ನು. ಕಲಘಟಗಿಯ ತೊಟ್ಟಿಲ್ ಅಂತಲೇ ಫೇಮಸ್ ಆಗಿದೆ. ಹೌದು, ಕಲಘಟಗಿಯ ತೊಟ್ಟಿಲು. ಆ ತೊಟ್ಟಿಲುಗಳು ಯಾಕೆ ವಿಶ್ವ ಪ್ರಸಿದ್ಧ, ಏನಾದರ ಕತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಾವು ಕಲಘಟಗಿಗೆ ಬಂದಿದ್ದೇವೆ ಸ್ನೇಹಿತರೆ. ಈ ಕಲಘಟಗಿ ಬಂದ ತಕ್ಷಣ ಯಾವುದೇ ರೀತಿ ಬೋರ್ಡ್ಗಳು ಸಿಗೋದಿಲ್ಲ. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಕೇಳಿ ಹೋದಾಗ ಇಲ್ಲಿ ಬಡಿಗೇರ ಓಣಿ ಅಂತ ಒಂದು ಓಣಿ ಇದೆ. ಸೊ ಆ ಓಣಿಯಲ್ಲಿ ಹೋದರೆ ಕೆಲವು ಕುಟುಂಬಗಳು ಈ ವಿಶ್ವ ಪ್ರಸಿದ್ಧ ಪಾರಂಪರಿಕ ಬಣ್ಣದ ತೊಟ್ಟಿಲುಗಳನ್ನು ಮಾಡ್ತಾರೆ. ಹೌದು. ಸೊ ತುಂಬ ಅದ್ಭುತವಾದಂಥ ತೊಟ್ಟಿಲುಗಳು. ಬನ್ನಿ ಹಾಗಿದ್ರೆ ಸೊ ಆ ತೊಟ್ಟಿಲುಗಳನ್ನು ಹೇಗೆ ಮಾಡ್ತಾರೆ, ಯಾಕೆ ಇದು ವಿಶ್ವ ಪ್ರಸಿದ್ಧ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ನಾವು ಕಲಘಟಗಿ ಶಹರದಲ್ಲಿದ್ದೇವೆ. ನೀವು ಕಲಘಟಗಿ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ, ಅಲ್ಲಿಂದ ಮುಂದೆ ಬಂದರೆ ಒಂದು ಅರಳಿ ಮರ ಇದೆ. ಅರಳಿ ಮರದ ಹತ್ರ ನೀವು ರೈಟ್ ಟರ್ನ್ ತೊಗೊಂಡು ಮುಂದೆ ಬಂದರೆ ಈ ರಸ್ತೆ ಸಿಗುತ್ತೆ. ಈ ರಸ್ತೆಯಲ್ಲಿ ನೀವು ಮುಂದೆ ಹೋದರೆ ಬಡಿಗೇರ ಓಣಿಗೆ ತಲುಪ್ಬೋದು. ಆ ಬಡಿಗೇರ ಓಣಿಯಲ್ಲಿ ಈ ಕಲಘಟಗಿಯ ವಿಶ್ವ ಪ್ರಸಿದ್ಧ ಬಣ್ಣದ ತೊಟ್ಟಿಲುಗಳನ್ನು ಮಾಡ್ತಾರೆ. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿಗೆ ಇವತ್ತು ಯಾಕೆ ಬಂದಿದ್ದೀವಿ ಅಂತಂದರೆ, ಕಲಘಟಗಿ ತಾಲೂಕಿನಲ್ಲಿರ್ತಕ್ಕಂತಹ ಬಡಿಗೇರ ಓಣಿಯ ಶ್ರೀ ಮಾರುತಿ ಬಡಿಗೇರ ಅವರ ಮನೆಗೆ ಬಂದಿರೋ ಕಾರಣ ಇಷ್ಟೇ. ಸೊ ಪಾರಂಪರಿಕ ವಿಶ್ವ ಪ್ರಸಿದ್ಧ ಕಲಘಟಗಿಯ ಬಣ್ಣದ ತೊಟ್ಟಿಲನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೇವೆ. ಸೊ ಈ ತೊಟ್ಟಿಲನ್ನು ನೀವು ನೋಡ್ತಾ ಇರ್ಬೋದು, ಇಷ್ಟೊಂದು ಸುಂದರವಾಗಿದೆ. ಈ ಸುಂದರವಾದಂತಹ ಈ ತೊಟ್ಟಿಲಿನ ಹಿಂದೆ ಅತ್ಯಂತ ಶ್ರಮವಿದೆ ಸ್ನೇಹಿತರೆ. ಸೊ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ನಮಸ್ಕಾರ ಮಾರುತಿ ಬಡಿಗೇರ್ ಅವರೇ. ಸೊ ತಮ್ಮ ಪರಿಚಯವನ್ನು ತಿಳಿಸ್ತಾ ಈ ನಮಗೆ ವಿಶ್ವ ಪ್ರಸಿದ್ಧವಾದಂತಹ ಈ ಕಲಘಟಗಿಯ ಬಣ್ಣದ ತೊಟ್ಟಿಲಿನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಮಾರುತಿ ಶಿವಪ್ಪ ಬಡಿಗೇರ್ ಅಂತೇಳಿ, ವಂಕರಪ್ಪ ಬಡಿಗೇರ್ ಅವರ ಮೊಮ್ಮಗ ನಾನು. ವಂಕರಪ್ಪ ಬಡಿಗೇರ್ ಅವ್ರ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ಯಾಕೆ ಖುಷಿ ಅನಿಸುತ್ತಂದ್ರೆ, ನಮ್ಮ ಅಜ್ಜ ಇರುವವರೆಗೂ ಈ ತೊಟ್ಲ ಕೆಲಸವನ್ನು ಬಿಟ್ಟಿಲ್ಲ. ಇದರೊಂದು ರೈತಾಪಿ ಕೆಲಸ ಮಾಡ್ಕೊಂತ ಈ ತೊಟ್ಲುಗಳನ್ನು ಅವಾಗಿನ ಕಾಲದಿಂದನೂ ತೊಟ್ಲು ಮಾಡ್ಕೊಂತ ಬಂದಿದ್ದಾರೆ. ಅಂದರೆ ಇದು ವಂಶ ಪಾರಂಪರಿಕವಾಗಿ ನೀವು ಮಾಡ್ತಾರೆ ಅಂದರೆ ವಂಕರಪ್ಪರ ಮನೆ ಯಾವುದು ಅಂತ ಕೇಳ್ಕೊಂಡು ಬರ್ತಿದ್ರು. ಆ ಥರ ಹೆಸರು. ಹೀಗಾಗಿ ನಮ್ಮ ಅಜ್ಜನ ಒಂದು ಕೆಲಸವನ್ನೇ ನಾನು ಮುಂದುವರಿಸ್ಕೊಂಡು ಹೊರಟಿದ್ದೀನಿ. ಈ ತೊಟ್ಟಿಲು ಮಾಡಲಿಕ್ಕೆ ಎಷ್ಟು ಖುಷಿ ಅನಿಸ್ತೈತೆ ಅಂತಂದರೆ, ನಾವು ಹೆಂಗಿದ್ದೀವೋ ಏನೋ ಗೊತ್ತಿಲ್ಲ, ಈ ತೊಟ್ಲಿನ ನಾವು ಬೆಳಕಿಗೆ ಬಂದಿದ್ದೀವಿ. ಆಮೇಲೆ ನಮ್ಮ ಕಲೆಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಹೌದು. ಮತ್ತು ಈ ಬಣ್ಣದ ತೊಟ್ಟಿಲು ಇಷ್ಟೊಂದು ಸುಂದರವಾಗಿದೆ. ಸೊ ಸುಂದರವಾಗಿರ್ಲಿಕ್ಕಂತ ಈ ತೊಟ್ಟಿಲನ್ನು ಮಾಡಲಿಕ್ಕೆ ನೀವು ಉಪಯೋಗಿಸ್ತಕ್ಕಂಥ ಕಟ್ಟಿಗೆ ಯಾವುದು? ಸೊ ಯಾಕೆ ಈ ರೀತಿಯಾದಂತಹ ಕಲೆಗಳನ್ನು ನೀವು ಇನ್ನೂ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ? ಏನಿದರ ವಿಶೇಷತೆ? ಕಲಘಟಗಿ ತೊಟ್ಟಿಲು ನೋಡ್ರಿ, ಇದು ಸಾದಾ ಈ ಐಕೇಶ ಕಟ್ಟಿಗೆ, ನಂದಿ ಮತ್ತು ಬಿಳುಮತ್ತಿ, ಕರಮತ್ತಿ, ಹೆದ್ದಿ, ಹಂಗೆ ನೂರಾರು ಜಾತಿಯ ಕಟ್ಟಿಗೆಗಳು ಇದಾವೆ. ಆದರೆ ಸಾಗಣಿ ಕಟ್ಟಿಗೆ ಇರುವಂಥ ಒಂದು ಗುಣ ಉಳಿದ ಕಟ್ಟಿಗೆಗಳಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಗಣಿ ಕಟ್ಟಿಗೆ ಗಿಡಕ್ಕೆ, ಕಟ್ಟಿಗೆ ಮರಕ್ಕೆ ಹೆಚ್ಚಾಗಿ ಹುಳ ಹೆಚ್ಚಲ್ಲ. ಯಾಕಂದ್ರೆ ಅದರ ಎಣ್ಣಿನ ಅಷ್ಟು ವಿಷ ಇರುತ್ತೆ, ಒಳಗಿನ ಇದು ಇರೋದಿಲ್ಲ ಕಟ್ಟಿಗೆಗೆ. ಹೀಗಾಗಿ ಯಾವುದೋ ಅದಕ್ಕೆ ಹುಳ ಹತ್ತೋದು, ಸೀಗೆ ಹತ್ತೋದು, ಬೆಂಡಾಗೋದು ಯಾವುದೂ ಇರೋದಿಲ್ಲ. ಮತ್ತು ಭಾಳ ಹಗುರವಾಗಿರ್ತೈತಿ, ಗಟ್ಟಿಯಾಗಿರ್ತೈತಿ, ಹಾಳಾಗೋದಿಲ್ಲ. ಹೀಗಾಗಿ ನಾವು ಹೆಚ್ಚಾಗಿ ತೇಗಿನ ಮರವನ್ನು ಉಪಯೋಗ ಮಾಡ್ತೀವಿ. ಮತ್ತು ಈ ಮರ ಹೆಚ್ಚಾಗಿ ಮಗು ಬಾಯಿಯೊಳಗೆ ಇಟ್ಕೊಂಡು ಕ್ರಿಮಿಕೀಟಗಳಿಗೆ ಅದು ವಿಷವಾಗಿದ್ದು ಹೊರತು ಈ ಸಣ್ಣ ಮಕ್ಕಳಿಗೆ ನಾವು ಅದರ ಬೇಕಾದಂಗೆ ಬಾಯಿಯೊಳಗೆ ಇಟ್ಟರೆ ಏನೂ ಸಮಸ್ಯೆ ಇಲ್ಲ. ಅದರ ಒಂದು ಹೀಗಾಗಿ ನಾವು ತೆಂಗಿನ ಮರವನ್ನು ಉಪಯೋಗ ಮಾಡ್ತೀವಿ. ಮತ್ತು ನಮ್ಮ ಕಲರ್ ಮಾಡಲಿಕ್ಕೆ ಅದು ಭಾಳ ಯೋಗ್ಯ ಐತಿ ಕಟ್ಟಿಗೆ.
ಯಾಕಂದರೆ ಆಣಿ ಗಿಣಿ ಅಂದರೆ ಈ ಸೀಳಿಕೆಯನ್ನು ಈ ಕ್ಲೈಮೇಟಿಗೆ ಒಂದೊಂದು ವಾತಾವರಣಕ್ಕೆ ಒಂದೊಂದು ನಮಗೆ ಕಡೆಗೆ ತನ್ನ ಗುಣವನ್ನು ಚೇಂಜ್ ಮಾಡ್ತೀವಿ. ಸೀಳುವುದು, ಬೆಂಡು ಬರೋದು ಎಲ್ಲ ಆಗ್ತದಲ್ಲ, ಇದಾಗೋದಿಲ್ಲ. ನಾವೆಲ್ಲ ಪೂರ ರೆಡಿ ಮಾಡಿದ ಮೇಲೆ ಆ ಥರ ಆದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಬೆಲೆ ಇರೋದಿಲ್ಲ. ಹೀಗಾಗಿ ನಾವು ಸಾಗವಾನಿ ಕಟ್ಟಿಗೆಯನ್ನು ಉಪಯೋಗ ಮಾಡ್ತೀವಿ. ಇದು ಯಾವುದೋ ಅಂತ ತೊಂದರೆಗಳನ್ನು ಕೊಡೋದಿಲ್ಲ. ಸೊ ಒಂದು ಇದನ್ನ ರೆಡಿ ಮಾಡಲಿಕ್ಕೆ ನೀವು ಎಷ್ಟು ದಿನ ತಗೋತೀರಾ? ನಾವು ಇದು ಒಂದು ಬರೀ ತೊಟ್ಲೆ ರೆಡಿ ಮಾಡಲಿಕ್ಕೆ ನಮಗೆ ಒಂದು 1.5 ತಿಂಗಳು ಬೇಕು. ಒಂದೂವರೆ ತಿಂಗಳು ಬೇಕಾಗತ್ತೆ. ಹಾಂ, ಬರೀ ತೊಟ್ಲು ಮಾಡಲಿಕ್ಕೆ, ಬರೀ ತೊಟ್ಲಿಗೆ ತೊಟ್ಲು ಮಾಡಲಿಕ್ಕೆ 1.5 ತಿಂಗಳು ಬೇಕು. ಯಾಕಂದರೆ ಮೊದಲು ನಾವು ಕಟ್ಟಿಗೆಯನ್ನು ತಂದು ಕಟ್ಟಿಗೆಯಿಂದ ತೊಟ್ಲವನ್ನು ರೆಡಿ ಮಾಡಿಕೊಂಡು ಆ ನಂತರ ಅದರ ಬಣ್ಣಗಳು ಮತ್ತು ಚಿತ್ರಗಳನ್ನೆಲ್ಲ ತೆಗಿಬೇಕು. ಮತ್ತು ಚಿತ್ರಗಳು ಹೆಂಗಿರ್ತೈತೆ ಅಂದರೆ ಯಾರೇ ಯಾವ ಚಿತ್ರಗಳನ್ನು ಇಷ್ಟಪಡ್ತಾರೆ ಆ ಚಿತ್ರಗಳನ್ನ ತೆಗಿತೀವಿ. ಮೊದಲು ಬರೀ ರಾಮ ಲಕ್ಷ್ಮಣ ಹಿಂಗೆಲ್ಲ ತೆಗಿತೀವಿ, ಹಾಗಲ್ಲ. ಯಾರ್ಯಾರು ಯಾವ್ದು ಸ್ಟೋರಿಯನ್ನು ಹೇಳ್ತಾರೆ ಆ ಸ್ಟೋರಿ ಚಿತ್ರಗಳನ್ನೆಲ್ಲ ಹಾಕ್ತೀವಿ. ಈಗ ಬಾಲಕೃಷ್ಣ ಲೀಲೆಗಳನ್ನು ಹಾಕ್ತೀವಿ. ಕಳಿಂಗ ಸರ್ಪ ವಧೆ ಮಾಡಿದ್ದಿರ್ಬೋದು, ಗೋವರ್ಧನಗಿರಿ ಅಂತ ಹೇಳಿದಿರ್ಬೋದು, ಬೆಣ್ಣಿ ಕದ್ದಾಗ ತಾಯಿ ಮಗುನ ಕೃಷ್ಣನ ದಂಡಿಸುವಾಗ ಬಾಯಿಯೊಳಗೆ ಬ್ರಹ್ಮಾಂಡ ತೋರಿಸಿದಿರ್ಬೋದು. ಆಮೇಲೆ ಸೆರೆಮನಿಯೊಳಗೆ ಕೃಷ್ಣ ಹುಟ್ಟಿದಿರ್ಬೋದು. ಆಮೇಲೆ ಯಮುನಾ ನದಿ ದಾಟುವಾಗ ಕೃಷ್ಣನ ಬುಟ್ಟಿಯೊಳಗೆ ಹಾಕೊಂಡು ಅವ್ರ ತಂದೆ ತೊಗೊಂಡು ಹೋಗ್ತಾ ಇರ್ಬೋದು. ಇಂಥ ಚಿತ್ರಗಳನ್ನು ನಾವು ಈ ತೊಟ್ಟಲಲ್ಲಿ ಅಳವಡಿಸಿರ್ತೀವಿ. ಯಾಕಂದ್ರೆ ಮಗು ಬೆಳೀತಾ ಆ ಸ್ಟೋರಿಯನ್ನು ನೋಡ್ಕೊಂತ ಆ ಚಿತ್ರ ಏನು ಅಂತ ಕೇಳಿದ್ರೆ ಆ ಒಂದು ಆದರ್ಶಕತೆಗಳನ್ನು ತಾಯಿ ತನ್ನ ಮಗು ಹೇಳಬೇಕಾಗ್ತದೆ. ಆ ಗುಣಗಳು ಮಕ್ಕಳಿಗೆ ಸಂಸ್ಕಾರವಂತರಾಗಿ ಬೆಳೀಲಿ ಅನ್ನೋ ಒಂದು, ಹೀಗಾಗಿ ಅಂಥ ಚಿತ್ರಗಳನ್ನ ಹಾಕ್ತೀವಿ. ಮತ್ತು ರಾಮನ ಪಟ್ಟಾಭಿಷೇಕ ಹಾಕ್ತೀವಿ. ರಾಮ, ಲಕ್ಷ್ಮಣ, ಭರತ, ಸುಗ್ರೀವ, ಆಮೇಲೆ ಶಿವಗಣ ಅಂತ ಬರ್ತೈತಿ. ಶಿವಗಣ ಒಳಗೆ ಪಾರ್ವತಿ, ಪರಮೇಶ್ವರ, ಗಣಪತಿ, ಷಣ್ಮುಖ, ನಂದಿ, ಭೃಂಗಿ, ಅಷ್ಟಭೃಂಗಿ, ವೀರಭದ್ರ ಈ ಚಿತ್ರಗಳನ್ನೆಲ್ಲನೂ ಪತ್ರದಲ್ಲಿ ಅಳವಡಿಸ್ತೀವಿ. ಯಾಕಂದರೆ ಈಗೆಲ್ಲ ಮಗುವಿಗೆ ಒಂದು ಸಂಸ್ಕಾರ ಕಲಿಸೋ ಒಂದು ಚಿತ್ರಗಳಾಗ್ತವೆ. ಅಂಥ ಚಿತ್ರಗಳನ್ನು ಹಾಕ್ತೀವಿ. ಮತ್ತು ನಾವು ಬರೀ ಈ ಹಿಂದೂ ಧರ್ಮದವ್ರಿಗೆ ಅಷ್ಟೇ ಅಲ್ಲ, ಕ್ರೈಸ್ತ ಧರ್ಮದವ್ರಿಗೆ, ಆಮೇಲೆ ಮುಸ್ಲಿಮ್ದವ್ರಿಗೆ ಅವರಿಗೆಲ್ಲನೂ ತೊಟ್ಲ ಮಾಡಿಕೊಡ್ತೀನಿ. ಅವ್ರಿಗೆ ಸಂಬಂಧಪಟ್ಟಂಥ ಚಿತ್ರಗಳನ್ನೆಲ್ಲ ಹಾಕಿದ್ದೀನಿ. ಅವರ ಧಾರ್ಮಿಕ ನಂಬಿಕೆಗಳನ್ನು ಯಾವ ರೀತಿ ಅವ್ರು ಚಿತ್ರಿಸ್ಲಿಕ್ಕೆ ಹೇಳ್ತಾರೆ ಅದೆಲ್ಲ ಚಿತ್ರವನ್ನು ನೀವು ಬಿಡಿಸಿ ಹಾಕ್ತೀರಾ. ಮತ್ತು ನಮ್ಮ ತೊಟ್ಲುಗಳು ಬರೀ ಧಾರವಾಡ ಡಿಸ್ಟಿಕ್ ಅಲ್ಲ, ಕರ್ನಾಟಕ ಅಲ್ಲ, ಔಟ್ ಆಫ್ ಏರಿಯಾ ಎಲ್ಲ ಇದಾವೆ. ಸುತ್ತಮುತ್ತ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು ಆ ಕಡೆ ಎಲ್ಲ ಕಾಯಂ ಹೋಗ್ತಾ ಇರ್ತಾವೆ. ಆಮೇಲೆ ಹೊರದೇಶಕ್ಕೂ ನಾನು ಮಾಡಿದ್ದು 3-4 ತೊಟ್ಲುಗಳು ಹೋಗಿದ್ದಾವೆ. ಹೊರದೇಶಕ್ಕೂ ಹೋಗಿದ್ದಾವೆ. ಹೌದು. ಸೊ ಉದಾಹರಣೆಗೆ ಯಾವ ದೇಶಕ್ಕೆಲ್ಲ ಹೋಗಿದೆ? ರಾಜ್ಕುಮಾರ್ ಕುಟುಂಬ ಕೊಟ್ಟಂಥ ತೊಟ್ಲ ಅದು ಅಮೆರಿಕಕ್ಕೆ ಹೋಗಿದ್ದಾರೆ. ಸಾಕಷ್ಟು ಪೇಪರ್ನಲ್ಲಿ ಟಿವಿ ಬಂದಿದ್ದಾರೆ. ಹೌದೌದು, ನಾವು ಕೇಳಿದ್ವಿ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಒಂದು ತೊಟ್ಟಲು ಇಲ್ಲಿಂದ ಹೋಗಿದೆ ಅಂತ. ನಮ್ಮ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮುವರು ತಮ್ಮ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಪತ್ರಿಕೆ ಕಳಿಸಿದ್ರು. ತಮ್ಮದೇ ಖರ್ಚಿನಲ್ಲಿ ನಾವು ಯಾವಾಗ ವಿಮಾನಕ್ಕೆ ಹೋಗ್ಬೇಕು, ನಮ್ಮ ಈ ಹೊರತಾಗ ಫ್ಲೈಟ್ನಲ್ಲಿ ಹೋಗಿ ವಿಮಾನದಲ್ಲಿ ಹೋಗಿ ಅವ್ರಿಗೆ ಬೇಕಾಗಿ ಬಂದ್ವಿ. ಇದು ಗೌರ್ಮೆಂಟ್ ತಮ್ಮ ಖರ್ಚಿನಲ್ಲಿ ನಮ್ಮನ್ನು ಕರ್ಕೊಂಡೋಯ್ತು. ಇದೆಲ್ಲ ನಮ್ಮ ತತ್ವದ ಕಲೆ ಒಂದು ನಮಗೆ ತಂದು ಕೊಟ್ಟಂಥ ಸೌಭಾಗ್ಯ. ನಿಜವಾಗ್ಲು. ಸೊ ನೋಡಿ ಸ್ನೇಹಿತರೆ, ಎಷ್ಟೊಂದು ಅದ್ಭುತ. ಸೊ ನಾವು ಕಲೆಯನ್ನು ಬೆಂಬಲಿಸಬೇಕು, ಕಲೆಗೆ ಹಾಗೆ ಗೌರವ ನೀಡಬೇಕು. ಸೊ ಅದೇ ರೀತಿಯಾಗಿ ಈ ಕಲೆಯಿಂದಲೇ ತಮ್ಮನ್ನು ಗುರುತಿಸ್ಕೊಂಡಂಥವ್ರು ತುಂಬ ತೀರಾ ಬಡತನ ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ಇವರಿಗೆ ಏನು ರಾಷ್ಟ್ರದಲ್ಲಿ ಅನೇಕರು ಗುರುತಿಸಿದ್ದಾರೆ. ಸೊ ಆದರೆ ಅವರ ಜೀವನ ಕೂಡ ಈಗಲೂ ಅದೇ ಸಾಧಾರಣ ಜೀವನದಲ್ಲಿ ಇದ್ದಾರೆ. ಸೊ ಯಾವುದೇ ರೀತಿಯಾಗಿ ದೊಡ್ಡ ದೊಡ್ಡ ಬಂಗಲೆ ಕಾರ್ಖಾನೆಗಳನ್ನೇನು ಕಟ್ಟಿಲ್ಲ. ಸೊ ನೋಡಿ ಎಷ್ಟೊಂದು ಅದ್ಭುತ ಅಂತಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಧಾರವಾಡ ಜಿಲ್ಲೆಯ ಒಂದು ಸಣ್ಣ ಪಟ್ಟಣ ಕಲಘಟಗಿ. ಸೊ ಅಲ್ಲಿ ಇರ್ತಕ್ಕಂಥ ಈ ಮನೆತನವನ್ನು ರಾಷ್ಟ್ರಪತಿಗಳು ಗುರುತಿಸ್ತಾರಂದರೆ ಇದಕ್ಕಿಂತ ಅದ್ಭುತ ಬೇರೆ ಯಾವುದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಗೆ ತಿಳಿದು ಬಂತು, ನೀವು ಎಲ್ಲ ತುಂಬ ಅದ್ಭುತವಾಗಿ ಚಿತ್ರಕಲೆಗಳನ್ನು ಬಿಡಿಸ್ತೀರಾ ಇದ್ರ ಮೇಲೆ. ಸೊ ಈ ಚಿತ್ರಕಲೆಯನ್ನು ಬಿಡಿಸ್ಲಿಕ್ಕೆ ನೀವು ಆರಿಸ್ತಕ್ಕಂತಹ ಬಣ್ಣಗಳು ಯಾವುದು? ನಾವು ಹೆಚ್ಚಾಗಿ ಅಂಟು, ಮೀಟರ್ಸು, ಅರಿಗಿನ ಬಣ್ಣ ಇಂಥವನ್ನೆಲ್ಲ ಉಪಯೋಗ ಮಾಡ್ತೀವಿ. ನ್ಯಾಚುರಲ್ ಎಲ್ಲ ನ್ಯಾಚುರಲ್. ಮತ್ತು ಅತಿ ಕಡಿಮೆ ದರದೊಳಗೆ ನಮಗೆ ಬೇಕು ಅಂತಂದ್ರೆ ಅರಗು ಬಹಳ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇದೆ. ಭಾಳ ಅಂದ್ರೆ ಭಾಳ ಕೊಟ್ಟೆ 1500 ರೂಪಾಯಿಗೆ ಒಂದು ಕೆ ಜಿ. ಆಮೇಲೆ ಈ ಹೊಸ ತೋಟಗಳನ್ನು ಏನು ಮಾಡ್ತೀರಾ, ಹೊಸ ತೋಟಗಳಿಗೆ ಮಾತ್ರ ಅರಿಗಿನ ಬಣ್ಣಗಳನ್ನು ಮಾಡ್ತೀವಿ. ಈ ಹಳೆ ರೀಪೇಂಟಿಂಗ್ ಏನು ಬರ್ತಾವಲ್ಲ ಅವಕ್ಕೆಲ್ಲ ಅರಿಗಿನ ಬಣ್ಣ ಮಾಡ್ಲಿಕ್ಕೆ ಬರೋದು. ನಾವು ಅದಕ್ಕೆ ಹೋಲು ಕೂಲ ಎಲ್ಲ ಮಾಡಿರ್ತೀವಿ. ಅಂದರೆ ಫಿಟ್ಟಿಂಗ್ ಮಾಡ್ಲಿಕ್ಕೆ ಏನು ಕಾಚೆಗಳನ್ನು ಹಾಕಿರ್ತೀವಲ್ಲ, ಆ ಕಾಚೆಗಳು ಆಗೋಕ್ಕಿಂತ ಮುಂಚೆಗೆ ನಾವು ಏನು ಮಾಡ್ತೀವಿ ಅವಾಗ ಅಷ್ಟು ಅರಿಗಿನ ಬಣ್ಣ ಮಾಡ್ಲಿಕ್ಕೆ ಬರ್ತದೆ. ಅದಾದ ನಂತರ ಮಾಡ್ಲಿಕ್ಕೆ ಬರಲ್ಲ. ಆ ನಂತರ ಬರೋದೆಲ್ಲ ನೀರು ತರಿಸಿ ಅಂಟಿನ ಬಣ್ಣಗಳನ್ನು ಮಾಡ್ತೀವಿ. ಆಮೇಲೆ ಅಗದಿ ಕಡಿಮೆ ದರ್ಜೆಯೊಳಗೆ ನಮಗೆ ಬೇಕೇ ಬೇಕ್ರಿ, ಕೆಳಗಡೆ ತೊಟ್ಲು ಬೇಕೆ.
ಅಂತಂದಾಗ ನಮ್ಮ ಈ ಬಣ್ಣ ಬಹಳ ಕಾಸ್ಟ್ಲಿ ಇರೋದ್ರಿಂದ ಅವರು ಮಾಡ್ಕೋಬೇಕಂತಿದ್ದಾಗ ನಾವು ಈಗಿನ ಹೊಸ ಆಯಿಲ್ ಪೇಂಟ್ನಲ್ಲೂ ಮಾಡಿಕೊಡ್ತೇವೆ. ಅಂದರೆ ಅವ್ರ ಬಜೆಟ್ ಎಲ್ಲರೂ ಶ್ರೀಮಂತರಲ್ಲ ಕಲಗಡಿ ತೋಳಿಕ್ಕೆ, ಯಾಕಂದರೆ ನಮ್ದು ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರುತ್ತೆ. ಸಿಕ್ಕಾಪಟ್ಟಿ ಕಾಸ್ಟ್ಲಿ ಅಂದರೆ ಕಟ್ಟಿಗೆ ರೇಟೇ ಆ ಥರ ಇದೆ. ಆಮೇಲೆ ಮಾಡೋ ಕೆಲಸನೂ ಹಂಗಿದೆ. ಮತ್ತು 3 ತಿಂಗಳು ಅಂತಂದರೆ ನಮ್ಮ ಪಗಾರ ಬೀಳಬೇಕಲ್ಲ. ನಮ್ಮ ಪಗಾರ ಕಡಿಮೆ ಅಂದರೆ ಒಂದು ದಿನಕ್ಕೆ 500-600 ರೂಪಾಯಿ ನಮ್ಮ ಪಗಾರ ಬೀಳಬೇಕು. ನಮ್ಮ ಜೀವನ ನಡೆಸೋದು ಕಷ್ಟ ಆಗ್ತದೆ. ಹೀಗಾಗಿ ನಾವು ಪಗಾರ ಮತ್ತು ಈ ಅರಿಗಿನ ಬಣ್ಣ ಈ ಕಟ್ಟಿಗೆ ಎಲ್ಲ ಕುಡಿದ್ರೆ ಒಂದು ತೊಟ್ಲಕ್ಕೆ ನಾವು 35,000-40,000 ರೂಪಾಯಿ ಕೊಡಬೇಕು ಬರೀ ಈ ತೊಟ್ಟಲಿಗೆ. ಆಮೇಲೆ ತೊಟ್ಲ ಸ್ಟ್ಯಾಂಡನ್ನು ನಾವು 85,000-90,000 ರೂಪಾಯಿ ಕೊಡಬೇಕು. ಅಗದಿ ಕಡಿಮೆ ಅಂದರೆ ಅಗದಿ ಕಡಿಮೆಯಲ್ಲಿ ಇದ್ರ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಅಂದರೆ ಈ ಬೈರಿಂಗ್ಗಳು, ಈ ಹಿತ್ತಾಳೆ ಕಿಟಕಿಗಳು ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹೌದು, ಇದೆಲ್ಲ ಹಿತ್ತಾಳಿ ಇದು ನೀವು ಯೂಸ್ ಮಾಡಿರೋದು. ಹೌದು, ಹಿತ್ತಾಳಿ ಇವೆಲ್ಲ ಬೈರಿಂಗ್ 4 ಬೈರಿಂಗ್ ಇದಾವೆ. ಒಂದ್ಸಲ ನೀವು ತೊಟ್ಲ ಈ ಥರ ತೂಗಿ ಬಿಟ್ಬಿಟ್ರೆ ಮಗು ವೇಟ್ ಇದ್ದಾಗ ಇದು ಕಡಿಮೆ ಅಂದ್ರೆ ನಿಮ್ಗೆ ಅರ್ಧ ಗಂಟೆ 1 ಗಂಟೆ ಮಟ್ಟ ಹಂಗೆ ತುತ್ತಾ ಇರ್ತದೆ ನೋಡಿ. ಈ ಥರ ಎಲ್ಲ ಇರುತ್ತದೆ. ಆಮೇಲೆ ನಮ್ಮ ಕಲಗಡಿ ತೊಟ್ಲ ಮಾಡಲಿಕ್ಕೆ ನಮ್ಗೆ ಇನ್ನೊಂದು ಏನು ಖುಷಿ ಅಂತಂದರೆ, ತವ್ರ ಮನೆಗೆ ಡೆಲಿವರಿಗೆ ಬಂದಂಥ ಹೆಣ್ಮಗಳು ಹೊಳ್ಳಿ ಗಂಡನ ಮನೆಗೆ ಹೋಗ್ಬೇಕಂದಾಗ ತಂದೆ ಏನು ಕೊಡಬೇಕು, ಏನು ಬೇಕು ಕೇಳಮ್ಮ ಅಂತಂದ್ರೆ ನನಗೆ ಕಲಗಡಿ ತೊಟ್ಲನೇ ಬೇಕು ಅಂತ ಹೇಳ್ತಾವೆ. ಬಂಗಾರ ಬೇಡ, ಬೆಳ್ಳಿ ಬೇಡ, ಕಲಗಟ್ಟಿಗೆ ತೊಟ್ಟಿಲ್ಲ ಬೇಕು. ಬೆಳ್ಳಿ ಬೇಡ, ನೀವು ಹೊಡೆದು ಕಳಿಸುವ ಆಕಳ ಬೇಡ. ನಿನ್ನ ಮಗುವಿಗೆ ಆರೈಕೆಗೆ ಅಂತ ಒಂದು ಆಕಳ ಕೊಡ್ತೇವೆ ಅಂದರೆ ಆಕಳನ್ನು ಕೊಡು, ನನಗೆ ಮತ್ತು ಕಲಗಡಿ ತೊಟ್ಲ ಬೇಕು. ನೋಡಿ, ನಿಜ ಅಂತ ಅದ್ಭುತವಾಗಿ ಇರ್ತಕ್ಕಂಥ ಅವನ್ನೆಲ್ಲ ವಿಷಯ ಹೇಳಿದಾಗ ನಮಗೆ ಬಹಳ ಖುಷಿ ಅನ್ನಿಸ್ತೈತಿ. ಹೌದಲ್ವಾ? ನಮ್ಮ ತೊಟ್ಟಕ್ಕೆ ಇಷ್ಟೇ ಎಲ್ಲ ನಾವು ಇದನ್ನು ಎಂಥ ಕಷ್ಟ ಬಂದರೂ ಈ ತೊಟ್ಟ ಕೆಲಸನ ಬಿಡೋದು. ಯಾಕಂದರೆ ನಮ್ಮ ಜೀವನಕ್ಕೆ ಒಂದು ದಾರಿಯಾಗಿದೆ, ಒಂದು ಅನ್ನಕ್ಕೆ ದಾರಿಯಾಗಿದೆ, ಮತ್ತು ನಮ್ದು ಇದ್ರ ಜೊತೆ ಹೆಸರಾಗಿದೆ. ಸಾಕಷ್ಟು ಮಂದಿ ದುಡ್ಡು ಮಾಡ್ತಾರೆ, ಆಮೇಲೆ ಒಳ್ಳೆ ಹೆಸರು ಬರೋದು ಭಾಳ ಕಷ್ಟ ಇರುತ್ತೆ. ಹೌದು, ನಿಜ. ಒಳ್ಳೆ ಹೆಸರು ಮಾಡ್ತಾರೆ, ದುಡ್ಡು ಮಾಡೋದು ಭಾಳ ಕಷ್ಟ ಇರುತ್ತೆ. ಕಷ್ಟ. ನಮ್ಗೆ ಎರಡೂ ಅಂದರೆ ನಮ್ಮ ಜೀವನಕ್ಕೆ ಎಷ್ಟು ಉತ್ಪನ್ನ ಇದೆ, ಆಮೇಲೆ ನಮ್ಗೆ ಒಳ್ಳೆ ಹೆಸರು ಬರ್ತದೆ. ಹೀಗಾಗಿ ನಾವು ಈ ಕೆಲಸವನ್ನು ನಂಬ್ಕೊಂಡು ಇದನ್ನೇ ಮಾಡ್ತೀವಿ. ಇದನ್ನು ನನ್ನ ತಾಯಿ, ಆಮೇಲೆ ನಮ್ಮ ಮನೆಯವರು, ನಮ್ಮ ಮಡದಿ, ಆಮೇಲೆ ನನ್ನ 2 ಹೆಣ್ಣು ಮಕ್ಕಳು ಎಲ್ಲರೂ ಇದೇ ಕೆಲಸನ ಮಾಡ್ತಿದೆ. ಸೊ ಈ ತೊಟ್ಟಿಲ ಮಾಡ್ತಕ್ಕಂಥ ಕಲೆಯನ್ನು ನೀವು ಉಳಿಸಿ ಬೆಳೆಸಿಕೊಂಡು ಬಂದಿದ್ದೀರಾ. ಸೊ ನಿಮ್ಮ ತಾತ ಮುತ್ತಾತರಿಂದನೂ ಈ ಕಲೆಯನ್ನು ನೀವು ಉಳಿಸ್ಕೊಂಡು ಬಂದಿದ್ದೀರಾ. ಅದೇ ರೀತಿಯಾಗಿ ನಿಮ್ಮ ಮುಂದಿನ ಪೀಳಿಗೆಗೂ ಇದನ್ನು ಕಲಿಸ್ಕೊಡ್ತೀರಾ ಅಥವಾ? ಇಲ್ಲ, ಕಲಿಸ್ತಾ ಇದ್ದೇನೆ. ನನ್ನ ಕೈ 4-5 ಹುಡುಗರು ಕಲ್ತೋಗಿದ್ದಾರೆ, ಸ್ವಂತ ಕೆಲಸ ಮಾಡ್ಲಿಕ್ಕತ್ತಾರೆ. ಆದರೆ ನನಗೆ ಬರುವ ಕೆಲಸ ನನಗೆ ಬರ್ತೈತಿ, ಅವರು ಮಾಡೋರು ಸ್ವಲ್ಪ ಕಲಿಮಟ್ಟನೂ ನಮ್ಮ ಜೊತೆ ಇರ್ತಾರೆ. ಕಲ್ತ ಮೇಲೆ ಮತ್ತು ಅವರು ಸ್ವಂತ ಉದ್ಯೋಗ ಮಾಡೋರು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನಾನು ನನ್ನ ಪರಿವಾರ ಕಟ್ಕೊಂಡೋಗಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಗ್ರಾಮದೇವಿ ಬಣ್ಣಗಳನ್ನೆಲ್ಲ ಮಾಡ್ತೀವಿ. ಯಾಮಮ್ಮ, ದುರ್ಗಮ್ಮ, ಗ್ರಾಮದೇವಿಗಳು ಅದೇನು ಕಟ್ಟಿಗೆಯಲ್ಲಿ ರಚನೆ ಆಗಿರುತ್ತೆ. ಒಂದು ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಹಬ್ಬಗಳು ಬರ್ತಾವಲ್ಲ, ಆ ಹಬ್ಬಕ್ಕೆ ಬೇಕಾಗುವಂಥ ಮೂರ್ತಿಗಳು ಆಗಲಿ, ಆಮೇಲೆ ಈ ಬಣ್ಣದ ಒಂದು ಚಿತ್ರದ ಒಂದು ಕೆಲಸವಾಗಲಿ ನಾವು ಮಾಡ್ತೀವಿ. ಗಣೇಶ ಚತುರ್ಥಿಯಲ್ಲಿ ಗಣಪತಿನ ಮಾಡ್ತೀವಿ, ಮನ್ಯತೆ ನಮೋತ್ಸವದಲ್ಲಿ ಮಣ್ಣಿನ ಬಸವಣ್ಣನ ಮಾಡ್ತೀವಿ, ನಾಗರ ಪಂಚಮಿಯಲ್ಲಿ ನಾಗಪ್ಪನ ಮಾಡ್ತೀವಿ. ಹೋಳಿ ಹುಣ್ಣಿಮೆಗೆ ರಥದೇವಿ ಕಾಮಣ್ಣನ ಮೂರ್ತಿಗಳನ್ನು ಮಾಡ್ತೀವಿ. ನಿಜವಾಗ್ಲೂ ಅದ್ಭುತನೇ ಸರಿ. ಮತ್ತು ಅದೇ ರೀತಿಯಾಗಿ ಹೇಳೋ ಹಾಗೆ ಈ ಬಣ್ಣಗಳನ್ನು ಬೆಳೀಲಿಕ್ಕೆ ಬಳಸ್ತಕ್ಕಂಥ ನೀವು ಏನು ಬ್ರಷ್ಗಳಿದಾವ, ಈಗ ಮಾಡರ್ನ್ ಬ್ರಷ್ಗಳೆಲ್ಲ ಡಿಫ್ರೆಂಟ್ ಇದೆ. ಮೊದಲೇ ಇಣಸಿ ಬಾಲದಿಂದ ಇಣಸಿ ಬಾಲು ಮತ್ತು ಕಾಣಿಗೆ ಒಂದು ಉದ್ದವಾದ ಕೂದಲು ಇರ್ತದೆ, ಬೆಕ್ಕಿನ ಕೂದಲು. ಹೆಚ್ಚಾಗಿ ಇಣಸಿದೆ ಕಟ್ತೀವಿ. ಇಣಸಿ ಸಿಗದಾದಾಗ ಬೆಕ್ಕಿನ ಕೂದಲುಗಳನ್ನು ಕಟ್ ಮಾಡಿ ಉದ್ದನ ಕೂದಲು ಏನಿರುತ್ತಲ್ಲ ಅದರಿಂದ ನಾವು ರೇಖಾ ಹಾಕಲಿಕ್ಕೆ, ಬರೀಲಿಕ್ಕೆ, ಚಿತ್ರಗಳನ್ನು ರೇಖಿಸಲಿಕ್ಕೆ, ಕಣ್ಣಿನ ಬರೀಲಿಕ್ಕೆ ಆ ಬ್ರಷನ್ನು ಉಪಯೋಗ ಮಾಡ್ತೀವಿ. ಉಳಿದೆಲ್ಲ ಮಾರ್ಕೆಟ್ನಲ್ಲಿ ಸಿಗುವಂಥ ಬ್ರಷನ್ನು ಉಪಯೋಗ ಮಾಡ್ತೀವಿ. ಈಗ ಗೌರ್ಮೆಂಟ್ನವರು ಒಂದು ಸ್ವಲ್ಪ ಅದಕ್ಕೆ ರಿಸ್ಕ್ ಮಾಡಿ ರೆಸ್ಟ್ರಿಕ್ಷನ್ ಇದೆ. ನಾವು ಹೀಗಾಗಿ ಇಣಸಿ ಏನಾಗಲ್ಲ, ನಮಗೆ ಬೇಕಾದಂಥ ನಮ್ಗೆ ಎಷ್ಟು ಸೂಕ್ಷ್ಮ ಬೇಕೋ ಅಷ್ಟು ಸೂಕ್ಷ್ಮ ಬ್ರಷ್ಗಳು, ಲೇಖನಿ ಅಂತೇವೆ ನಾವು, ಅವು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಸಿಗ್ತಾವೆ. ಅವನ್ನೆಲ್ಲ ಉಪಯೋಗ ಮಾಡ್ತೀರಾ. ನೋಡಿ ಸ್ನೇಹಿತರೆ, ಎಷ್ಟೊಂದು ಅದ್ಭುತವಾದಂತಹ ಈ ತೊಟ್ಟಿಲು, ಈ ತೊಟ್ಟಿಲಿನ ಸುತ್ತ ಇರತಕ್ಕಂಥ ಪೇಂಟಿಂಗ್ಗಳನ್ನು ನೋಡಿ ನನಗಂತೂ ಖುಷಿ ಆಯಿತು. ಇದರಲ್ಲಿ ಮಕ್ಕಳನ್ನು ಮಲಗಿಸಿ ಅವರಿಗೆ ಒಂದು ಸಂಸ್ಕೃತಿಯನ್ನು ಕೊಡೋದೇ ಅಲ್ಲ. ಸೊ ಅದು ತುಂಬ ಅದ್ಭುತವಾಗಿದೆ. ಅದೇ ರೀತಿಯಾಗಿ ಈಗ ನಾವು ಯಾರಾದರೂ ಹೊರಗಿನಿಂದ ಆರ್ಡರ್ ನಿಮಗೆ ಕೊಡಬೇಕಂತಂದರೆ ಯಾವ ರೀತಿ ಕೊಡಬೇಕು? ನೀವು ಏನಾದರೂ ವಾಟ್ಸಪ್ನಿಂದ ಅಥವಾ ಏನಾದರೂ ಅನುಕೂಲ ಇದೆಯಾ?
ವಾಟ್ಸಪ್ನಿಂದ ಅನುಕೂಲ ಇದೆ. ನಂದು ನಂಬರ್ ಇದೆ, ಆಮೇಲೆ ವಾಟ್ಸಪ್ ಇದೂ ಇದೆ. ಅವರು ವಾಟ್ಸಪ್ನಲ್ಲಿ ನಮಗೆ ಫೋಟೋಗಳನ್ನು ಕೇಳಿದ್ರೆ ನಾವು ಫೋಟೋಗಳನ್ನು ಸೆಂಡ್ ಮಾಡ್ತೀವಿ. ಆ ಫೋಟೋಗಳನ್ನು ಯಾವ್ಯಾವ ಮಾಡಲ್ ತೊಟ್ಟುಗಳು ಬೇಕನ್ನೋದನ್ನು ನಾವೆಲ್ಲ ನೋಡಿಕೊಂಡು ನಮಗೆ ಬುಕ್ ಮಾಡ್ಬೋದು. ಮತ್ತು ಮೊಬೈಲ್ನಲ್ಲಿ ಅಷ್ಟೇ ಅಲ್ಲೇ ಬೇಕಾದರೆ ಅವರು ಸೀದಾ ನಮ್ಮ ಮನೆಗೆ ಬಂದು ತೊಟ್ಟುಗಳನ್ನೆಲ್ಲ ನೋಡಿಕೊಂಡು ಬುಕ್ ಮಾಡ್ಬೋದು. ಹತ್ತಿರದಲ್ಲಿದ್ದರೆ ಬೆಂಗಳೂರು, ಮೈಸೂರು, ಉಡುಪಿ ಆ ಕಡೆಯಿಂದ, ಮಂಗಳೂರಿಂದ ಆ ಕಡೆಯಿಂದೆಲ್ಲ ನಮ್ಗೆ ಆರ್ಡರ್ ಬರ್ತಾವಲ್ಲ, ಅವರು ಮೊಬೈಲ್ನಲ್ಲೇ ವಾಟ್ಸಪ್ನಲ್ಲಿ ಫೋಟೋಗಳನ್ನೆಲ್ಲ ಹಾಕಿಸ್ಕೊಂಡು ಫೋಟೋಗಳನ್ನ ನೋಡಿಕೊಂಡು ನಮ್ಗೆ ಅಲ್ಲಿಂದನೇ ಆರ್ಡರ್ ಕೊಡ್ತಾರೆ. ನಿಮ್ಮ ವಾಟ್ಸಪ್ ಮಾಡಬೇಕಂದ್ರೆ ಯಾವ ನಂಬರಿಗೆ ಮಾಡಬೇಕು? ನಂದು 9242211652 ನಂದು ಒಂದೇ ಒಂದು ನಂಬರ್ ಇರೋದು. ಮತ್ತು ಇದರ ಜೊತೆ ನಾವು ಅಡಿಕೆ ತೊಟ್ಲುಗಳನ್ನು ಮಾಡ್ತೀವಿ. ಅಡಿಕೆ ತೊಟ್ಲುಗಳಂದರೆ ಮಸೂತಿಗೆ ಕೊಡುವಂಥ ತೊಟ್ಲು, ಮದುವೆಯೊಳಗೆ ಮಸೂತಿಗೆ ಅಂತ ಕೊಡ್ತಾರೆ, ಆ ತೊಟ್ಲುಗಳನ್ನು ಮಾಡ್ತೀವಿ. ಆಮೇಲೆ ಈ ಹನುಮ ಜಯಂತಿ, ಮಹಾವೀರ ಜಯಂತಿ, ಬಸವ ಜಯಂತಿ, ಹೀಗೆ ಜಯಂತಿಗಳಿಗೆ ಏನು ತೊಟ್ಲು ಕಾರ್ಯಕ್ರಮ ಮಾಡ್ತಲ್ಲ ಆ ತೊಟ್ಲುಗಳನ್ನು ನಾವು ಮಾಡಿಕೊಡ್ತೀವಿ. ನಿಮಗೆ ಯಾರಾದರೂ ಬೇಕಾದರೆ ಈಗ ನಾನು ಹೇಳಿದಂಥ ನಂಬರಿಗೆ ಫೋನ್ ಹಚ್ಚಿ ಎನ್ಕ್ವೈರಿ ನಮ್ಮ ವಿಚಾರಣೆ ಮಾಡ್ಬೋದು. ವಿಚಾರಣೆ ಮಾಡಿಕೊಂಡು ನೀವು ಆರ್ಡರ್ ಕೊಡ್ಬೋದು. ಬರೀ ತೊಟ್ಲು ಬೇಕಂದ್ರೆ ನಮ್ಗೆ 1.5 ತಿಂಗಳ ಮೊದಲೇ ಆರ್ಡರ್ ಮಾಡಬೇಕು. ತೊಟ್ಲು ಸ್ಟ್ಯಾಂಡ್ ಬೇಕಂದ್ರೆ 2 ತಿಂಗಳು 2.5 ತಿಂಗಳ ಮೊದಲೇ ನಮ್ಗೆ ಆರ್ಡರ್ ಮಾಡ್ಬೇಕು. ಯಾಕಂದರೆ ಮೊದಲು ಮಾಡಿದವರು ಇನ್ನೂ ಮುಗಿದಿರೋದಿಲ್ಲ. ನಮ್ಗೆ ಮತ್ತೆ ಬೇಕಂತಂದರೆ ಸಡನ್ಲಿ ಮಾಡಲಿಕ್ಕೆ ಆಗಲ್ಲ. ಹೌದು, ಯಾಕಂದರೆ ಒಂದು ತೊಟ್ಲನ್ನು ಸ್ಟ್ಯಾಂಡ್ ಮಾಡಲಿಕ್ಕೆ ನನಗೆ 2.5 ತಿಂಗಳು ಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಮಾಡಿದರೆ ಶ್ರದ್ಧೆಯಿಂದ ಅದಕ್ಕೆ ಸಮಯ ಜಾಸ್ತಿ ಆಗ್ಬೋದು, ಆದರೆ ಒಂದು ಪರ್ಫೆಕ್ಟ್ ಇದರಲ್ಲಿ ಮೂಡಿ ಬರುತ್ತೆ. ದುಡ್ಡು ಹಿಡ್ಕೊಂಡು ಹೋದರೆ ಕೆಜಿ ಬಂಗಾರ ಸಿಗ್ಬೋದು, ಕಲ್ಲಗಡಿ ತೊಟ್ಲು ಸಿಗುತ್ತೆ ಕಷ್ಟ. ನಿಜ ನಿಜ. ಯಾಕಂದರೆ ಆರ್ಡರ್ ಕೊಟ್ಟ ಮೇಲೆ ನಾವು ಮಾಡ್ಕೊಳ್ಬೇಕಲ್ಲ. ಈಗ ಆರ್ಡರ್ ಕೊಟ್ಟವರು ಬೇರೆ ಬೇರೆ ಕಡೆಯಿಂದ, ಹೊರ ರಾಜ್ಯಗಳಿಂದ ಎಲ್ಲ ಆರ್ಡರ್ ಕೊಟ್ಟರೆ ಸೊ ಅವರು ಡೆಲಿವರಿಯನ್ನು ಯಾವ ಥರ ತೊಗೋಬೋದು? ನೀವೇ ಡೆಲಿವರಿ ಮಾಡ್ತೀರಾ ಅಥವಾ ಅವರು ಇಲ್ಲಿ ಬಂದು ತೊಗೋಬೇಕು? ಅವ್ರದ್ದು ಸ್ವಂತ ವೆಹಿಕಲ್ ಇದ್ದರೆ, ಅವ್ರದ್ದು ಸ್ವಂತ ಗಾಡಿ ಇದ್ದರೆ ಅವ್ರು ಬಂದು ಒಯ್ಬೋದು ನಾವು ಕೊಟ್ಟಂಥ ದಿನಾಂಕಕ್ಕೆ. ಇಲ್ಲ ಅಂತಂದರೆ ನಮಗೆ ಗಾಡಿ ಮಾಡ್ಕೊಂಡು ಬಾ ಅಂತಂದರೆ ನಮ್ಮ ಗಾಡಿ ಚಾರ್ಜ್ ಕೊಟ್ಟರೆ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ. ಸೇಫಾಗಿ ನೀವು ಅಲ್ಲಿಗೆ ರೀಚ್ ಮಾಡಿಸ್ತೀರಾ. ನೋಡಿ ಸ್ನೇಹಿತರೆ, ವಿಶ್ವ ಪ್ರಸಿದ್ಧ ಪಾರಂಪರಿಕ ಬಣ್ಣದ ತೊಟ್ಟಿಲು ನೋಡಿ, ನಾವು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ. ಈ ಬಣ್ಣದ ತೊಟ್ಟಿಲಿನ ಕಲೆಯನ್ನು ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಸೊ ಕಲೆಯನ್ನು ಉಳಿಬೇಕು, ಕಲೆ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಸೊ ಅದಕ್ಕಾಗಿ ಈ ಕಲಘಟಗಿಯ ತೊಟ್ಟಿಲಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಅನೇಕ ಸ್ಥಳಗಳು ಪ್ರಸಿದ್ಧ ಆಗಿದ್ದಾವೆ. ಈಗ ಧಾರವಾಡ ತಗೊಂಡ್ರೆ ವಿದ್ಯಾಕಾಶಿ, ಧಾರವಾಡ ಪೇಡ ನಗರಿ ಧಾರವಾಡ ಅಂತ ಹೇಳ್ತಾರೆ. ಸೊ ಬೆಳಗಾವಿಗೆ ಕುಂದಾನಗರಿ ಬೆಳಗಾಂ, ಅದೇ ರೀತಿಯಾಗಿ ಬೆಣ್ಣೆ ದೋಸೆ ದಾವಣಗೆರೆ ಅಂತ ಪ್ರಸಿದ್ಧ ಆಗಿದೆ. ಅದೇ ರೀತಿ ಯಾಲಕ್ಕಿ ಬೀಡು ಹಾವೇರಿ ಅಂತ ಪ್ರಸಿದ್ಧ ಇದೆ. ಸೊ ಅದೇ ರೀತಿಯಾಗಿ ಪ್ರಸಿದ್ಧಿ ಆಗಿರತಕ್ಕಂತಹ ಕಲಘಟಗಿಯ ಬಣ್ಣದ ತೊಟ್ಟಿಲು. ಸೊ ಈ ರೀತಿಯಾದಂತಹ ಬೋರ್ಡ್ಗಳನ್ನು ನಾವು ನೋಡಿ ಬೇರೆ ಕಡೆ ಎಲ್ಲ ಹೋದಾಗ ಕುಂದಾನಗರಿ ಅಂತ ನಮಗೆ ಕಂಡು ಬರುತ್ತೆ. ಅದೇ ರೀತಿಯಾಗಿ ಕಲಘಟಗಿಗೆ ಬಂದರೆ ಯಾವುದೇ ರೀತಿಯಾದಂಥ ರಸ್ತೆಗಳಲ್ಲಿ ಬೋರ್ಡ್ಗಳಿಲ್ಲ. ಬಣ್ಣದ ತೊಟ್ಟಿಲಿನ ನಗರಿ ಕಲಘಟಗಿ ಅಂತ ಒಂದು ಹೆಸರನ್ನು ಅಳವಡಿಸಬೇಕು. ಸೊ ಈ ರೀತಿಯಾಗಿ ಅಂದರೆ ಇದಕ್ಕೆ ಸರ್ಕಾರನೂ ಮುತುವರ್ಜಿ ವಹಿಸಿ ಆ ರೀತಿಯಾಗಿ ಬೋರ್ಡನ್ನು ಅಳವಡಿಸಿದ್ರೆ ಒಳ್ಳೆಯದು. ಯಾಕಂದರೆ ನಾವು ಬರಬೇಕಾದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ನಾವು ಬರಬೇಕಾದ್ರೆ ಯಾವುದೇ ರೀತಿ ಬೋರ್ಡ್ಗಳಿಲ್ಲ. ಸೊ ಅಲ್ಲಿ ಇಲ್ಲಿ ಕೇಳಿ ನಾವು ಇಲ್ಲಿ ಬರಬೇಕಾಯ್ತು. ಸೊ ನೀವು ಕಲಘಟಗಿ ಈ ಬಣ್ಣದ ತೊಟ್ಟಿಲನ್ನು ಖರೀದಿ ಮಾಡಲಿಕ್ಕೆ ಬರ್ತೀರಾ ಅಂದರೆ ಕಲಘಟಗಿಯ ಶಹರಕ್ಕೆ ಎಂಟ್ರಿ ಆದ ತಕ್ಷಣ ಬಸ್ ಸ್ಟ್ಯಾಂಡ್ ಹತ್ರ ಒಂದು ನಿಮಗೆ ಅರಳಿ ಮರದ ಹತ್ರ ಒಂದು ಕ್ರಾಸ್ ಸಿಗುತ್ತೆ, ಪೇಟೆಗೆ ಹೋಗುವ ರಸ್ತೆ. ಸೊ ಅಲ್ಲಿಂದ ಒಳಗಡೆ ಕೇಳ್ಕೊಂಡು ಬಂದರೆ ಅಂದರೆ ಮಾರುತಿ ಬಡಿಗೇರ್ ಅವರ ಮನೆ ಎಲ್ಲಿ ಅಂತ ಕೇಳಿದರೆ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಕೃಷ್ಣನ ಬಾಲಲೀಲೆಗಳಲ್ಲ? ಸೊ ಇವೆಲ್ಲ ಮೂವ್ ಆಗ್ತಾವನ್ರಿ? ತೊಟ್ಲ ಮೂಮೆಂಟ್ ಆಗ್ತಂದ್ರೆ ಹ್ಯಾಂಗಿಂಗ್ ಆಗಿರ್ತವಲ್ಲ ಅವೆಲ್ಲ ಮೂಮೆಂಟ್ ಆಗ್ತವೆ. ಹ್ಯಾಂಗಿಂಗ್ ಎಲ್ಲ ಮೂವ್ಮೆಂಟ್ ಆಗ್ತಾವೆ. ಇದು ನೋಡಿ ನಾವು ಕಾರಿಗಾರಿ ಮಾಡೋದು. ಹಾಕೋ. ಈ ಕಲಘಟಗಿಯ ಜಗತ್ ಪ್ರಸಿದ್ಧ ತೊಟ್ಟಿಲಿಗೆ ಅಲಂಕಾರವನ್ನ ನೀನು ಕೂಡ ಮಾಡ್ತಿದ್ದೀಯ. ಹೌದು, ಎಷ್ಟು ಚಂದ ಇದೆ ನೋಡಿ. ನಿಜವಾಗ್ಲೂ ಅದ್ಭುತವಾದಂತಹ ಕಲೆನೇ ಅಂತ ಹೇಳ್ಬೋದು ಇದನ್ನ. ಎಲ್ಲ ಜೋಡಿಸುವಾಗ ತುಂಬಾ ಸುಂದರವಾಗಿ ಕಾಣುತ್ತೆ. ಹೌದು, ಇದು ತೊಟ್ಟಿಲಿನ ಸ್ಟ್ಯಾಂಡ್ ಮಾತ್ರ ಇದು. ಹೌದು. ಸೊ ಆಗಲೇ ನೋಡಿದ್ರಲ್ಲ, ಅದು ತೊಟ್ಟಿಲು. ಆ ತೊಟ್ಟಿಲನ್ನು ಈ ಸ್ಟ್ಯಾಂಡ್ಗೆ ನೇತಾಡಿಸಲಾಗುತ್ತೆ ನೋಡಿ. ಓಕೆ, ಇದು ಇನ್ನೊಂದು ಗಿಲಿಗಿಂಚೆ. ಇಲ್ಲೆಲ್ಲ ಅದಾವೆ. ಓಕೆ ಓಕೆ, ಅದು ಇದಾವ. ಹೌದು.
ಅವೆಲ್ಲ ಗಿರಿಗಿಂಚು. ಅಲ್ಲಿ ಬಿಚ್ಚಿ ಹಾಕೋದ್ರೆ ಅಂದ್ರೆ ಎಲ್ಲ ಓಪನ್ ಆಗ್ತದ್ರಿ, ಕಾರ್ ಒಳಗೆ ಕಳಿಸ್ಬೇಕಲ್ರಿ. ಹಾ ಹಾ ಹಾ. ಅಲ್ಲ ಈಗ ಇದು ಹಾಕುವಾಗ ಇದನ್ನ ಹಾಕುವಾಗ ಅಂದ್ರೆ ಇದನ್ನ ಅಲ್ಲಿ ಜೋಡಿಸ್ಬೇಕು ಅನ್ನೋ ಯಾಕೆ ಮತ್ತೇನಿಲ್ಲ. ಓಕೆ ಓಕೆ. ಇವುಗಳ ಕಲರ್ ನೋಡಿ ತೊಟ್ಟಿಲಿದ್ದು ಎಷ್ಟು ಸುಂದರವಾಗಿದೆ. ನೋಡಿದ್ರೆ ಹಾಗೇನೆ ಅಟ್ರಾಕ್ಷನ್ ಆಗುತ್ತೆ. ಹೌದು. ನಾವು ಸಹ ತೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ನೋಡಿ. ಈ ವಿಶ್ವ ಪ್ರಸಿದ್ಧ ಪಾರಂಪರಿಕ ಕಲಗಟ್ಟಿಗೆಯ ಬಣ್ಣದ ತೊಟ್ಟಿಲನ್ನು ಯಾವ ರೀತಿ ಸೆಟ್ ಮಾಡಲಾಗುತ್ತೆ ಅಂತ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇವೆ. ಅಂದ್ರೆ ಅದ್ರ ಮೇಲೆ ನಂಬರ್ಗಳಿರುತ್ತೆ. ಹೌದು. ಇದು ಕೆಳಗಿಂದ ಫಸ್ಟ್ ಪೋರ್ಷನ್ ಆಗುತ್ತೆ. ನಂಬರ್ ಫಸ್ಟ್. ಜೋಡಿಸ್ಲಿಕ್ಕೂ ತುಂಬ ಸುಲಭ. ಈಗ ಅಂದರೆ ನೀವು ಪಾರ್ಸಲ್ ಮಾಡಿದಾದ್ಮೇಲೂ ಈಗ ಅಲ್ಲಿ ತೊಗೊಂಡು ಹೋಗ್ತಾರಲ್ಲ, ತೊಗೊಂಡು ಹೋದ್ಮೇಲೆ ಹೇಗೆ ಜೋಡಿಸ್ಬೇಕು ಅನ್ನೋದಕ್ಕೆ ಏನು ಮಾರ್ಕಿಂಗ್ ಮಾಡಿದ್ದೀರಾ ಹೇಗೆ? ನಂಬರ್ ಹಾಕಿದ್ದೇವೆ. ಆಮೇಲೆ ಅವ್ರಿಗೆಲ್ಲ ಹೇಳ್ತಾರೆ ನಾವು ಯಾವ ಥರ 4 ಟಚ್ ಫಿಟ್ಟಿಂಗ್ ಆಗಿಬಿಡ್ತೇವೆ. ಭಾಳ ಹೊತ್ತು ನಮ್ಗೆ ಹಾಕೋದಂಥದ್ದು ಏನಿಲ್ಲ. ಯಾಕಂದ್ರೆ ನಂಬರ್ ಹಾಕಿರ್ತೇವೆ. ಹೌದು ಹೌದು. ಸಣ್ಣ ನಟ್ಟಿ ಕೆಳಗೆ ದೊಡ್ಡ ನಟ್ಟಿ ಮೇಲೆ ಅಂತ ಹೇಳ್ತೇವೆ. ಆ ಪ್ರಕಾರ ಅವ್ರು ನಂಬರ್ ಇಟ್ಟು ಜೋಡಿಸ್ಬಿಟ್ರೆ ಆಗ್ತದೆ. ಹಾಕಿದ್ದೀವಲ್ರಿ, 2 ನಿಮಿಷನಾಗಲ್ಲ. ಇಲ್ಲಿ ನೋಡಿ ಫಸ್ಟ್ ನಂಬರ್. ಸೊ ಫಸ್ಟ್ ನಂಬರ್ ಇದಕ್ಕೆ ಫಸ್ಟ್ ನಂಬರ್ಗೆ ಜಾಯಿನ್ ಮಾಡೋದು. ಇಲ್ಲಿ ಸೆಕೆಂಡ್ ನಂಬರ್ ಇದೆ ನೋಡಿ, ಆ ಕಡೆ ಅಲ್ಲಿದೆ ನೋಡಿ ಸೆಕೆಂಡ್ ನಂಬರ್. ಮತ್ತೆ ಈ ಕಡೆ ದೊಡ್ಡ ಸ್ಕ್ರೂಸ್ಗಳಿರ್ತವ. ಹೌದು. ಸೊ ಇಲ್ಲಿ 1 ನಂಬರ್ಗೆ 1 ನಂಬರನ್ನು ಸೆಟ್ ಮಾಡಿದರೆ ಫಿಟ್ಟಿಂಗ್ ಮಾಡ್ಬೋದು ನೋಡಿ. 2 ನಂಬರ್ಗೆ 2 ನಂಬರ್ ಸುತ್ತಿ ಇದೆ ಅಂದರೆ ಕೈಯಲ್ಲಿ ಫಿಟ್ಟಿಂಗ್ ಮಾಡ್ಬೋದು. ಹಾಂ ಹಾಂ. ಪ್ಲಾಸ್ಟಿಕ್ ಟೈಪ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ಬೋದು. ಅಲ್ಲಿ ಮಟ್ಟ ನಾವು ಕೈಲೇ ಯೂಸ್ ಮಾಡ್ಬೋದು ನೋಡಿ. ಅಷ್ಟೊಂದು ಸರಳವಾಗಿ ಇದನ್ನು ಜೋಡಿಸ್ಬೋದು. ಇವು ತೊಟ್ಟಿಲಿಗೆ ಹ್ಯಾಂಗಿಂಗ್ಗಳಲ್ಲ, ಕೆಳಗಡೆ. ಇಷ್ಟು ಈಸಿಯಾಗಿ ಫಿಟ್ಟಿಂಗ್ ಮಾಡ್ಬೋದು. ವಿದಿನ್ 5 ಮಿನಿಟ್ಸ್ ಫಿಟ್ಟಿಂಗ್ ಆಯ್ತು ನೋಡಿ. ಹೌದು. ಈ ವಿಶ್ವ ಪ್ರಸಿದ್ಧ ಕಲಗಟ್ಟಿಗೆಯ ತೊಟ್ಟಿಲಿಗೆ ಬಳಸ್ತಕ್ಕಂಥ ಬಣ್ಣ ಏನು ನೈಸರ್ಗಿಕ ಬಣ್ಣ ಇರುತ್ತೆ, ಸೊ ಅದನ್ನು ಇವರೇ ಇಲ್ಲೇ ರೆಡಿ ಮಾಡಿ ಅದ ಬಣ್ಣವನ್ನು ಕೊಡೋದು. ಸೊ ಆ ಬಣ್ಣಕ್ಕೆ ಬಳಸ್ತಕ್ಕಂಥ ಮೂಲ ವಸ್ತುಗಳು ಕೆಲವೊಂದಿದೆ, ಅದನ್ನು ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತಾನೆ. ಇದು ಅರಗ್ ಅಂತೇಳಿ. ಇದು ಅರಗ್. ಇದು ಪರ್ ಕೆಜಿಗೆ 1500 ರೂಪಾಯಿ ಬೀಳುತ್ತೆ ರೀ. ಫಸ್ಟ್ ಕ್ವಾಲಿಟಿ ಅರಗು. ಇದರಲ್ಲಿ ನಾವು ಬೆಂಕಿಯೊಳಗೆ ಮಿಕ್ಸ್ ಮಾಡಿ ಈ ಥರ ಅರಗಳನ್ನು ರೆಡಿ ಮಾಡ್ಕೊತೀವಿ. ಅರಗಿನ ಬಣ್ಣಗಳು. ಇದು ಅರಗಿನ ಬಳೆಗಳನ್ನೆಲ್ಲ ಮಾಡ್ತಾರಲ್ಲ, ಇದೇನಾ? ಇದೇ ಅದು ಸಾದಾ ಅರಗ್ ರೀ. ಇದು ನಮ್ಮದು ಪ್ಯೂರ್ ಅರಗು. ಈ ಥರನೆಲ್ಲ ಮಾಡ್ಕೊತೀವಿ. ಇದನ್ನು ಜಾಸ್ತಿ ಮಾಡಿ ಇಡಲ್ರಿ. ಜಾಸ್ತಿ ಮಾಡಿಟ್ರೆ ಇದು ಹಾರ್ಡ್ ಆತಂದ್ರೆ ನಮಗೆ ಯೂಸ್ ಆಗಲ್ಲ. ಹೀಗಾಗಿ 1 ತೊಟ್ಲ 2 ತೊಟ್ಲಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ತೇವೆ. ಇದು ಉಳಿದಂಥದ್ದು ನಿಮ್ಗೆ ತೋರಿಸ್ಲಿಕ್ಕೆ ಕಲರ್ಗಳು. ಅಲ್ಲಿ ಒಂದು ಹಸಿರು ಕಲರ್ ಇದೆ ನೋಡಿ. ನೀವು ಬಣ್ಣದ ತೊಟ್ಟಿಲಿನ ಸುಂದರತೆಯನ್ನು ಹೊರಗೆ ನೋಡಿದ್ರಲ್ಲ, ಅದರ ಹಿಂದಿನ ಕರಕುಶಲತೆ ನೋಡಿ ಎಷ್ಟು ಯಾವ ಥರ. ಹೌದು. ನೆಟ್ಕೊಂಡು ಇನ್ನೊಂದು ತೊಟ್ಟಿಲು ರೆಡಿ ಆಗ್ತಾ ಇದೆ ಅಂತ, ಸೊ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಅದರ ಹಿಂದೆ ಎಷ್ಟೊಂದು ಶ್ರಮ ಇರುತ್ತೆ. ಹೌದು. ಇದು ಕಾಲುಗಳು ಅನ್ಸುತ್ತೆ. ಇದು ಗೊಂಬೆ ಹಲಿಗೆ, ಇದು ಕಾಲು, ಇದು ರೇಜೆ. ಓಕೆ, ಇದಕ್ಕೂ ಹೆಸರಿದೆ. ಹೌದೌದು. ಇದು ಕಾಲುಗಳು, ಇದು ರೇಜೆ, ಇದು ಗೊಂಬೆ ಹಲಿಗೆ. ಇದು ಗೊಂಬೆ ಹಲಿಗೆ ಅಂದ್ರೆ ಇದ್ರ ಮೇಲೆ ಗೊಂಬೆಗಳನ್ನು ತೊಟ್ಲುಗಳಲ್ಲಿ 16 ಎಕ್ಕಿ ತೊಟ್ಲ, 20 ಎಕ್ಕಿ ತೊಟ್ಲ, 24 ಎಕ್ಕಿ ತೊಟ್ಲ ಅಂತೇಳಿ ತೊಟ್ಲುಗಳಲ್ಲಿ ಮಾಡೆಲ್ಸ್ ಬರ್ತಾರೆ. ಸಂಪೂರ್ಣ ರೆಡಿ ಆದಂಥ ತೊಟ್ಲು ಈಗ ಇದು ತಯಾರಿಯಲ್ಲಿದೆ. ಅಂದರೆ ಇದು ಹೋಗುವ ಒಂದು ತಯಾರಿಯಲ್ಲಿದೆ.
ಈ ತೊಟ್ಲು ಏನೋ ರೆಡಿ ಆಗ್ತಾ ಇದೆ. ಇದು ಗೊಂಬೆ ಎಲಿಗಿದು. ಈ ಗೊಂಬೆ ಎಲಿಗಿದು ನಾವು ರಾಮಾಯಣ ಚಿತ್ರಗಳನ್ನೆಲ್ಲ ಹಾಕ್ತೀವಿ. ಕೃಷ್ಣ ಲೀಲೆಗಳು, ರಾಮಾಯಣ ಚಿತ್ರಗಳನ್ನೆಲ್ಲ ಹಾಕ್ತೀವಿ. ಇದು ಕಮನಲಿಗೆ ಅಂತೇಳಿ, ಇದಕ್ಕೆ ರೆಜೆ ಅಂತೇಳಿ, ಇದಕ್ಕೆ ದುಂಡೆಕ್ಕಿ ಅಂತೇಳಿ, ಇದು ಚೌಕೆಕ್ಕಿ ಅಂತ ಹೇಳ್ತೀವಿ. ಇದು ಕಾಲು. ಇದು ನಮ್ಮ ತೊಟ್ಲದ ಪಾರ್ಟ್ಸ್ಗಳ ಒಂದು ಹೆಸರು, ಭಾಗಗಳ ಒಂದು ಹೆಸರು. ಓಕೆ, ನೋಡಿ ನಾವು ನೋಡಲಿಕ್ಕೆ ಒಂದೇ ತೊಟ್ಟಲು ಕಾಣುತ್ತೆ, ಆದರೆ ತೊಟ್ಟಿಲ ಬಿಡಿ ಭಾಗಗಳೇನಿದಾವಲ್ಲ ಅದಕ್ಕೊಂದು ಬೇರೆ ಬೇರೆ ಹೆಸರಿದೆ. ಗುಂಡುಗಳು. ಇದಕ್ಕೂ ಬೇರೆ ಹೆಸರಿದೆಯಾ? ಹೌದೌದು. ಇದು ಸ್ಟ್ಯಾಂಡ್, ತೊಟ್ಟಲದ ಒಂದು ಸ್ಟ್ಯಾಂಡ್ ಇದು. ಇದು ಮೇಲ್ಗಂಬ, ಇದು ಅಡಿಗಂಬ, ಇದು ಕಾಲುಗಳು, 2 ಕಾಲುಗಳು, ಈ ನಡುವಿನ ಚಿನಿಗಳು. ಚಿನಿಗಳು. ಸೊ ಎಲ್ಲ ಅಳತೆ ಎಲ್ಲ ಪಕ್ಕ ಒಂದೇ ಲೆಕ್ಕದಲ್ಲಿ ಇದೆ, ಆ ಕಡೆದ್ದು ಈ ಕಡೆದ್ದು ನೋಡಿ. ಸೊ ಇದನ್ನೆಲ್ಲ ಕೈಯಿಂದ ರೆಡಿ ಮಾಡೋದ್ರಿಂದ ಅಷ್ಟೊಂದು ಟೈಮ್ ಬೇಕಾಗುತ್ತೆ. ಮತ್ತೆ ನೀವು ಹೇಳಿದಾಗೆ ತೊಟ್ಟಿಲಲ್ಲಿ ವಿಧಗಳಿದೆ ಬೇರೆ ಬೇರೆ. ಹೌದೌದು. 16 ಎಕಿ, 20 ಎಕಿ, 14 ಎಕಿ ತೊಟ್ಲುಗಳು ಇದೆ. ಆಮೇಲೆ ಅವಳಿ ಜೋಳಿ ಮಕ್ಕಳಿಗೆ ತೊಟ್ಲುಗಳನ್ನು ಬೇರೆ ಮಾಡಿಕೊಡ್ತೀವಿ. ಅವಳಿ ಜೋಳಿ ಮಕ್ಕಳಿಗೆ ಇದರಲ್ಲೇ ಡಬಲ್ ಸೈಜ್ ಮಾಡ್ತೀವಿ. ಅದು 2 ಮಕ್ಕಳು ನೀವು ಒಮ್ಮೆಲೆ ತೊಟ್ಲದಲ್ಲಿ ಹಾಕಿ ಆಡಿಸ್ಬೋದು. ಆ ಥರ ನನ್ನಲ್ಲಿ ವಿಡಿಯೋ ಇದೆ, ತೋರಿಸ್ತೀನಿ. 2 ಮಕ್ಕಳು ಒಮ್ಮೆಗೆ ಹಾಕಿ ಆಟ ಆಡಿದಂಥದ್ದು ವಿಡಿಯೋ ಇದೆ. 2 ಅವಳಿ ಜೋಳಿ ಮಕ್ಕಳಿಗೂ ಮಾಡಿಕೊಡ್ತೀವಿ. 20 ಎಕಿ, 24 ಎಕಿ. 20 ಎಕಿ, 24 ಎಕಿ. ಇದು ಎಷ್ಟು? ಇದು 24 ಎಕಿ ಇದೆ. 1, 2, 3, 4, 5, 6, 4, 24. ಓಕೆ ಓಕೆ ಓಕೆ. ಇದರ ಪಾರ್ಟ್ಗಳ ಮೇಲೆ ಇದು 1, 2, 3, 4, 5, 6. 6, 4, 24. 6, 4, 24. ಆಮೇಲೆ 20 ಎಕರೆದಲ್ಲಿ ಇದನ್ನು ತೆಗಿತೀವಿ. ಓ, ಇದು ತೆಗಿತೀರಾ? ಇದನ್ನು ತೆಗೆದು ಆವಾಗ 20 ಎಕರೆ ಆಗ್ತದೆ. 5 ಆಗ್ತಾವೆ. 1, 2, 3, 4, 5 ಆಗ್ತಾವೆ. 5, 4, 20 ಆಗುತ್ತೆ. ಆಮೇಲೆ 20 ಎಕರೆ ಬೇಕಂತ ಇದನ್ನೊಂದು ತೆಗಿತೀವಿ. ಅವಾಗ ಇವಷ್ಟೇ ಇರ್ತಾವೆ. 1, 2, 3, 4. ಆಗಲೇ ಅವ್ರು ಹೇಳಿರೋ ಹಾಗೆ ಫೋನ್ ನಂಬರಿಗೆ ಕರೆ ಮಾಡಿದರೆ ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಅವರ ಫೋನ್ ನಂಬರನ್ನು ಕೂಡ ನಾನು ವಿಡಿಯೋದಲ್ಲಿ ಕೆಳಗಡೆ ಹಾಕಿರ್ತೇನೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ನಿಮಗೆ ಅವ್ರ ನಂಬರ್ ಸಿಗುತ್ತೆ. ಆ ಮೂಲಕ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟೊತ್ತಿನವರೆಗೂ ನಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಂಥ ಶ್ರೀ ಮಾರುತಿ ಶಿವಪ್ಪ ಬಡಿಗೇರ್ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಪಾರಂಪರಿಕ ವಿಶ್ವ ಪ್ರಸಿದ್ಧ ಕಲಘಟಗಿಯ ಬಣ್ಣದ ತೊಟ್ಟಿಲುಗಳನ್ನು. ಸೊ ತುಂಬ ಅದ್ಭುತವಾದಂತಹ ತೊಟ್ಟಿಲುಗಳು. ಸೊ ವಿಶ್ವದಲ್ಲೇ ಪ್ರಸಿದ್ಧ ಇರತಕ್ಕಂಥ ಈ ತೊಟ್ಟಿಲುಗಳನ್ನು ಮಾಡೋ ರೀತಿ, ಹಾಗೆ ಇಲ್ಲಿ ತೊಟ್ಟಿಲುಗಳ ನಿರ್ಮಾಣ ಆಗೋದನ್ನು ನೋಡಿ ನಮಗೂ ತುಂಬ ಖುಷಿಯಾಯಿತು. ಸೊ ಅದೇ ರೀತಿಯಾಗಿ ನೀವು ಕೂಡ ಈ ಕಲಘಟಗಿ ಹತ್ರ ಬಂದರೆ ಈ ಬಣ್ಣದ ತೊಟ್ಟಿಲುಗಳನ್ನು ನೋಡ್ಕೊಂಡು ಹೋಗಿ. ನಿಮಗೂ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಆರ್ಡರ್ ಕೊಟ್ಟೋಗಿ. ಅದೇ ರೀತಿಯಾಗಿ ನಮ್ಮ ಈ ವಿಡಿಯೋನು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.